ಎಸ್ ಅಶೋಕ್ ಗೌಡ್ರೆ, ನಾವು ತೊಡೆ ತಟ್ಟಿದ್ರಾ ಇಲ್ಲಿ ಭುಜ ತಟ್ಟಿದ್ರ ಸರ್ ಬಳ್ಳಾರಿಗೆ ಹೋಗ್ಬೇಕಾದ್ರೆ? ನೋಡಿ ಇಲ್ಲಿಂದ ತಡ್ರಿ ಸರ್, ಕರೆಕ್ಟಾಗಿ ಹೇಳಿ. ಭುಜ ತಟ್ಟಿದ್ರ, ಭುಜ ತಟ್ಕೊಂಡು ಹೋದ್ರು. ಭುಜ ತಟ್ಕೊಂಡು ರೋಷಾವೇಶದಲ್ಲಿ ಹೋದಂತ ಸಿದ್ದರಾಮಯ್ಯನವರು ಅದು ಯಾವುದು ಸರ್, ಇದು ಯಾವುದು ಮೇಕೆದಾಟು ಮಾಡ್ತೀವಿ ಅಂತ ಕಾಲೆಲ್ಲ ಬಾತಿಸ್ಕೊಂಡು ಹೊಸ ಶೂಸ್ ಎಲ್ಲ ಹಾಕೊಂಡು ನಡೆದು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಏನ್ ಕೇಳಿದ್ರು ನಂಗೆ ಗೊತ್ತಿಲ್ಲ. ಏನ್ ಸರ್ ಇಷ್ಟೊಂದು ನಿರಾಸೆ? ನೋಡಿ ಏನಾಗ್ತಿದೆ ಇದು ಏನಾಗಿದೆ ಅಂತಂದ್ರೆ, ಕಳೆದ ಅವಧಿನಲ್ಲಿ 2013ರಿಂದ 2018 ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಆಡಳಿತದಲ್ಲಿ ಒಂಚೂರು ಬಿಗಿ ಇತ್ತು ಅಂತ ತಾವುಗಳು ಮಾತಾಡ್ತಿದ್ರಿ. ನಾವು ಆವಾಗಲೂ ಆಪಾದನೆ ಮಾಡ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ಆಪಾದನೆ ಮಾಡ್ತಿದ್ವಿ. ಆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಅಂತ ಹೇಳ್ತಾನೆ ಇದ್ವಿ. ಅದು ಒಂದಲ್ಲ, ಇನ್ಕ್ಲೂಡಿಂಗ್ ಪಿಲ್ಲೋನಲ್ಲೂ ಬಿಡ್ಲಿಲ್ಲ, ಹಾಸಿಗೆ ದಿಂಬಲ್ಲೂ ಬಿಡ್ಲಿಲ್ಲ, ಬಿಡಿ ಅದೆಲ್ಲ ಒಂದು ಕಡೆಗೆ. ಆದರೆ ಈ ಅವಧಿನಲ್ಲಿ ಏನಿದೆಯಲ್ಲ, ಭ್ರಷ್ಟಾಚಾರ ಜೊತೆಗೆ ಆಡಳಿತ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಅದನ್ನೇ ರಾಜುಕಾಗಿ ಹೇಳಿತು. ನಾವು ಅದನ್ನೇ ಹೇಳ್ತಾ ಇರೋದು. ಕಾನೂನು ಸುವ್ಯವಸ್ಥೆ ಅಂತೂ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದರೆ, ದಿನಕ್ಕೊಂದು ಹೆಣ್ಮಗಳು ಹೆಣ ಬೀಳ್ತಿದೆ, ದಿನಕ್ಕೊಂದು ರೇಪ್ ಆಗ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರ ಎದೆ ಮುಟ್ಟು ನೋಡ್ಕೊಬೇಕು, ನಮಗೆ ನೈತಿಕತೆ ಇದೆಯಾ ಅಂತ ಹೇಳಿ ಒಂದು ವಿಚಾರ. ಎರಡನೇ ವಿಚಾರ, ನಾವು ವಾಲ್ಮೀಕಿ ಹಗರಣ ಮುಡಾ ಹಗರಣ ಒಂದೇ ಅಲ್ಲ, ಬಾಣಂತಿಯರ ಸಾವು ಯಾವ ರೀತಿ ಕಾರಣ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಆಚೆ ತಂದಿದ್ದೀವಿ. ನಾವು ಯಾವುದು ಅಡ್ಜಸ್ಟ್ ಮಾಡಿಕೊಂಡು ಒಳಗಡೆ ಹೋಗ್ತಕ್ಕಂತಹ ಜನ ಅಲ್ವೇ ಅಲ್ಲ. ನಾವು ನಮ್ಮ ಸ್ಪಷ್ಟತೆ ಇದೆ, ನಮಗೆ ಈ ಸರ್ಕಾರ ದುರ್ವ್ಯವಸ್ಥೆ ಏನಿದೆ, ದುರಾಡಳಿತ ಅಲ್ಲಂಪ್ರಭು ಪಾಟೀಲ್ ನಮಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ಏನ್ರಿ ಸರ್, ನಿಮಗೂ ಅಸಮಾಧಾನ ಐತೇನ್ರಿ? ಯಾಕೆ, ಏನಾಗಿದ್ರಿ? ನಮ್ಗೇನು ಅಸಮಾಧಾನ ಇಲ್ಲ. ಅಲ್ಲ ಸರ್, ನಿಮ್ಗೆ ಒಟ್ಟ ವಸತಿ ನಿಲಯದಿಂದ ಮನಿಗಳು ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು, ಒಟ್ಟಾರೆ ಕ್ಷೇತ್ರಕ್ಕೆ ಬರಬೇಕಾದ ಅನುದಾನ ಎಲ್ಲ ಕರೆಕ್ಟ್ 100% ಐತ್ರಿ ಸರ್? ಕರೆಕ್ಟ್ ಆಗಿ ಬರ್ತದ್ರಿ. ಏನ್ ನಿಮ್ಗೆ ಮತ್ತೆ ಯಾಕೆ ಕೂತಿದ್ರಲ್ಲ BR ಪಾಟೀಲ್ ಪಕ್ಕ ಸುಮ್ಮ ಕೂತಿದ್ರೇನ್ರಿ? ನಾವು ಮೀಟಿಂಗ್ ತಗೊಳತ್ತಿದ್ದೇವೆ. ಅದೇ ನಿಮ್ಮ ಸ್ಟೇಟ್ಮೆಂಟ್ಗಳು ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮ ಇದ್ರದ್ದು ಅಕ್ಮಾದೇವಿ ಕಾಲನಿದು ಮೀಟಿಂಗ್ ತಗೊಳತ್ತಿದ್ದೇವೆ. ಕಾರ್ಪೊರೇಷನ್ದಾಗ ಇದ್ದೀವಿ ನಾವು ಅಲ್ಲಿ. ಅವ್ರು ಬಂದ್ರು ಟಿವಿದವ್ರು, ಪಾಪ ಅವ್ರು ಹೇಳಲ್ಲ ಅಂದ್ರು, ಇದು ಕಾರ್ಪೊರೇಷನ್ ಅದ, ಮೀಟಿಂಗ್ ಅದ, ಇಲ್ಲ ನಾ ಹೇಳಂಗಿಲ್ಲ ಅಂದ್ರು. ಅವ್ರು ಮಾತಾಡ್ಲಂತ್ರು, ನಾವೇನ್ ಮಾಡಮ್ಮ? ಅಂದ್ರೆ BR ಪಾಟೀಲ್ ಅವ್ರು ಮಾತಾಡಿದಕ್ಕೂ ನಿಮ್ಗೂ ಸಂಬಂಧ ಇಲ್ಲ? BR ಪಾಟೀಲ್ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಅವ್ರು ಹೇಳಿದ್ರು ಇದು ಕಾರ್ಪೊರೇಷನ್ ಸಭೆ ಅದ, ನಾ ಏನು ಮಾತಾಡಿಲ್ಲ ಅಂತ ಹೇಳಿದ್ರು. ಅಲ್ಲ, ಅವ್ರು ಅಂತಿದ್ರಲ್ಲ ಇವತ್ತು ಕೂಡ ನಾವು ಎಲ್ಲ ಮೀಟಿಂಗ್ ಮಾಡಿದ್ವಿ ಮತ್ತು ಭಾಳ ಜನ ಅದಾರ ನನ್ನ ಲಿಸ್ಟ್ನಾಗ ಅಂತ ನಿಮ್ಮ ಹೆಸರು ತಗೊಂಡ್ರ ಅವರು? ಇಲ್ಲ, ನಮ್ದೇನು ಹೆಸರು ಇಲ್ಲ. ನಾ ಹೇಳಿ, ನಾವು ನಮ್ಮ ಉಸ್ತುವಾರಿ ಸಚಿವರು ನಾವು ಕಲ್ತು ಏನನ್ನ ಕೂತ್ ಬಗೆಹರಿಸೋದು ಅಂತ ಹೇಳಿ ನಾ ಸಭೆದಾಗ. ಒಟ್ಟು ನಿಮ್ಗೇನು ಅಸಮಾಧಾನ ಇಲ್ಲ? ಎಲ್ಲ ಅನುದಾನ ಎಲ್ಲ ಚಲೋ ಬರ್ತಿದೆ ರೀ ಸರ್? ನಮ್ದೇನು ಅಸಮಾಧಾನ ಇಲ್ಲ. ಯಾವಾಗ ನಮ್ಗೆ ಹೇಳಾರ್ದ ಒಂದು ಪೂಜೆ ಮಾಡ್ತಾವ ಅಂತ ಅಂದಿದ್ದೆ ಅಷ್ಟೇ. ನಾವು ಉಸ್ತುವಾರಿ ಸಚಿವರು ನಾವು ಕೂಡಿ ಎಲ್ಲ ನನಗೆಲ್ಲ ಸೌಲಭ್ಯಗಳು ಬಂದವ ನಮ್ಮ ಸರ್ಕಾರದ, ನಮ್ಗ ನಾವೆಲ್ಲ ಬಗೆಹರಿಸೋತೀವಿ ಒಳಗೆ. ಏನು ಅಸಮಾಧಾನ ಹೇಳಾರ್ದ ಗುದ್ಲಿ ಪೂಜೆ ನಡೆಯತ್ತಾವೇನ್ರಿ ಸರ್? ಏನು ಇಲ್ಲ, ನಮ್ದು ಏನಿದ್ರು ನಾವು ಉಸ್ತುವಾರಿ ಸಚಿವರು ಜೋಡಿ ಮಾತಾಡಿ ಮಾಡ್ಕೋತೀವಿ. ಅಲ್ಲ, ನೀವು ಮಾತಾಡ್ಕೊಡ್ರಿ, ಬ್ಯಾಡ ಅಂದಿಲ್ಲ, ನಮ್ ಜೊತೆ ಏನ್ ಮಾತಾಡ್ಬೇಡ್ರಿ. ಅಂದ್ರೆ ಗುದ್ಲಿ ಪೂಜೆ ಅಂದ್ರೆ ಏನ್ರಿ ಸರ್? ಗುದ್ಲಿ ಪೂಜೆನ ಅದೊಂದು ಕ್ಲಾರಿಫಿಕೇಶನ್ ಕೊಡ್ರಿ ನನಗ. ಏನ್ ಕೆಲಸ ಚಾಲು ಮಾಡವತ್ತಿಗೆ ಜನರಿಗೆ ಸೇರಿಸಿ ಗುದ್ಲಿ ಪೂಜೆ ನಿಮ್ಗೆ ಹೇಳಾರ್ದ ಕೆಲವೊಂದು ಮಾಡ್ತಾರ, ಮಾಡ್ತಿರ್ತಾರ. ನಾವು ಮಂತ್ರಿಗಳು ಕೂಡ ಬಗೆಹರಿಸೋತೀವಿ ಅಂತ ಹೇಳಿನಿ. ಆಯ್ತಾಯ್ತು, ಬಗೆಹರಿಸ್ಕೊಡ್ರಿ ಸರ್. ಅಂದ್ರೆ ಗುದ್ಲಿ ಪೂಜೆ ಕರಿಬೇಕು ಬಿಡ್ರಿ ಸರ್. ನಿಮ್ಮನ್ನ ಕರಿಲಾರ್ದ ಹೆಂಗ್ ಮಾಡ್ತಾರ ಅಲ್ರಿ ಸರ್? ಏನ್ ಅಸಮಾಧಾನ ಇಲ್ಲ, ಏನಿಲ್ಲ, ಏನ್ ಸಮಸ್ಯೆ ಇಲ್ಲ. ಅಲ್ರಿ ಸರ್, ಇದು ಯಾರು ಸರ್ ಗುದ್ಲಿ ಪೂಜೆ ಮಾಡೋದು? ಯಾರ್ರಿ ಸರ್? ಉಸ್ತುವಾರಿ ಸಚಿವರೇನ್ರಿ? ಡಿಪಾರ್ಟ್ಮೆಂಟ್ ಮಾಡ್ತಿರ್ತಾರ ಆಫೀಸರ್ಗಳು. ಆಫೀಸರ್ಗಳು ನಿಮ್ ಮಾತು ಕೇಳಂಗಿಲ್ಲ ಅಂದಂಗ ಆಯ್ತು. ಈಗ ಸರಿಪಡಿಸ್ತೀವಿ, ಎಲ್ಲರೂ ಮಾತು ಕೇಳ್ತಾರೆ, ಯಾರು ಕೇಳಾರ? ಹಂಗೂ ಅಂತೀರಿ ಹಿಂಗೂ ಅಂತೀರಿ ನೀವು. ಎಲ್ಲ ಸರಿ ಅದಿಲ್ಲ. ಚಲೋ, ಆಯ್ತಾಯ್ತು ಸರ್, ಥ್ಯಾಂಕ್ ಯು. ಹೂಗಾರ್ ಸರ್ ಎದಕ್ಕೋ ನಗತಿದ್ರಿ, ಎದಕ್ ನಗತಿದ್ರಿ? ಒಂದ್ ನಿಮಿಷ ತಡ್ರಿ ಸರ್, ನಾ ಬರ್ತೀನಿ ನಿಮ್ಗೆ. ಸರ ಹೂಗಾರ್ ಸರ್, ಕೇಳಿಸ್ತಿದೆ ರೀ? ಕೇಳಿಸ್ತಾ ಇದೆ. ಅದೇ ಎದಕ್ ನಗ್ತಿದ್ರಿ ನೀವು ಅಂತಂದೆ. ನಿಮ್ಮ ಮಾತಿಗೆ ನಗ್ತಿದ್ದೆ ರಾಧಾ. ನೀವು ಪಾಪ ಅಲ್ಲಂಪ್ರಭು ಪಾಟೀಲ್ ಅವರು BR ಪಾಟೀಲ್ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಕೂತು BR ಪಾಟೀಲ್ರು ಇಷ್ಟೆಲ್ಲಾ ಬಹಿರಂಗವಾಗಿ ಆರೋಪಗಳನ್ನ ಮಾಡಿ, ಈಗ ಅಲ್ಲಂಪ್ರಭು ಪಾಟೀಲ್ ಅವರು ಎಲ್ಲಾ ಸಮಾಧಾನ ಇದೆ, ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಕಾರಣ ಸರ್ ಅದು ಅಷ್ಟ್ರಲ್ಲ, ಇನ್ನು ನಾವು ಪ್ರಶ್ನೆ ಎಲ್ಲ ಸರಿ ಐತಿ, ಎಲ್ಲ ಸಮಾಧಾನ ಐತಿ, ಎಲ್ಲ ಚಲೋ ಐತಿ ಅಂತಾರ ಅವರು. ಇಲ್ಲ, ಅವರು ಪ್ರಿಪೇರ್ ಆಗಿ ಬಂದಿದ್ರು. ಮೋಸ್ಟ್ಲಿ ಅವ್ರಿಗೆಲ್ಲ
ಈ ತರ ನೀವು ಟಿವಿ ಚಾನೆಲ್ಗಳಿಗೆ ಡಿಸ್ಕಷನ್ ಹೋದ್ರೆ ಏನ್ ಮಾತಾಡ್ಬೇಕು ಅಂತ ಪಾಪ ಹೇಳಿ ಕಳ್ಸಿರ್ತಾರೆ, ಅವ್ರು ಮಾತಾಡ್ತಾರೆ. ಅದಕ್ಕೋಸ್ಕರ ನನಗೆ ಅದು ಕೇಳಿ ನಗು ಬಂತು. ಈಗ ಅಲ್ಲ ಗುದ್ಲಿ ಪೂಜೆ ಕರ್ದಿಲ್ಲ ಅಂತ್ರಿ ಸರ್, ಕಾಮಗಾರಿಗಳಗ ಆಫೀಸರ್ಸ್ ಪಾಪ ಶಾಸಕರು ಕರೆಯಲ್ಲ ಅಂತ ಪಾಪ. ಪಾಪ ಯಾರಿಗಾದ್ರೂ ನೋಡಿದ್ರೆ ಪಾಪ ಅನ್ಸತ್ತೆ. ಅಲ್ಲ ಅವ್ರಿಗೆ ಗುದ್ಲಿ ಪೂಜೆ ಪೂಜೆ ಮಾಡ್ಯಾರ ಅಂತೇಳಿ ಪಾಪ ಬರ್ಕೊಳ್ಳೋದು ಮಾಡೋದು ಎಲ್ಲ ಇರ್ತದಲ್ರಿ ಸರ್. ನೋಡ್ರಿ ನಾ ಮೊನ್ನೆ ಪ್ರವಾಹ ಬಂದಿತ್ತಲ್ಲ ಬೆಂಗಳೂರಾಗ, ಆಗ ಹೋಗಿದ್ದೆ ರೀ ಸರ್. ಆಗ ಬೈರ್ತಿ ಬಸವರಾಜ್ ಅವ್ರದ್ದು ಅದು ಇರ್ತದಲ್ರಿ ಸರ್, ಅವು ಇದು ಕಂಬ ಬೈರ್ತಿ ಬಸವರಾಜ್ ಶಾಸಕರಂತ, ಅದು ಕೆಳಗಡೆ ಬಿದ್ದು ಪ್ರವಾಹದಾಗ ಹೊಂಟಿತ್ರಿ ಸರ್. ಮತ್ತು ನಾನು ತಡೆದು ಹಿಡ್ದೆ, ಪಾಪ ಕಷ್ಟಪಟ್ಟು ಬರ್ಸಿರ್ತಾರಂತೆ. ಹಂಗೆ ಗುದ್ಲಿ ಪೂಜೆ ಹೊತ್ತಿನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದವ್ರು ಅಲ್ಲಂ ಪ್ರಭು ಪಾಟೀಲ್ ಅಂತ ಬರ್ಕೋಬೇಕು ಬ್ಯಾಡ್ರಿ ಸರ್ ಅವರಾದ್ರು. ಕರೆಕ್ಟ್ ಅದಕ್ಕೆ ನಮ್ಗೆ ಕರೆದಿಲ್ಲ ಅಂತ ಬೇಜಾರಾಗ್ಯಾರೆ. ಅಲ್ಲ, ಇದು ಅವ್ರದೇ ಪಕ್ಷದ ಶಾಸಕರು, ಆಡಳಿತ ಪಕ್ಷದೇ ಶಾಸಕರು ಸರ್ಕಾರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನೋದು ಬಹಿರಂಗವಾಗಿ. ಇದು ಆ್ಯಕ್ಚುಲಿ BJP ಅವ್ರಿಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗಬಾರ್ದು. ಯಾಕಂದರೆ BJP ಸರ್ಕಾರ ಇದ್ದಾಗ ಅವ್ರದೇ ಪಕ್ಷದ ಶಾಸಕರು ಎಷ್ಟು ಜನ ಮಾತಾಡ್ತಿದ್ರು, ಎಷ್ಟು ಜನ ಗುಂಪು ಕಟ್ಕೊಂಡು ರೆಸಾರ್ಟ್ಗೆ ಹೋಗಿದ್ರು, ಇದೆಲ್ಲ ಕೂಡ ನೋಡಿದಂಥವ್ರಿಗೆ ಇದು ಆ್ಯಕ್ಚುಲಿ ಆಶ್ಚರ್ಯ ಆಗಬಾರ್ದು. ಏನಾಗುತ್ತೆ ಅಂತಂದರೆ, ಈ 136 ಜನ ಶಾಸಕರಿದ್ದಾಗ ಎಲ್ಲರನ್ನೂ ಮೇಂಟೈನ್ ಮಾಡಲಿಕ್ಕೆ ಈ ಬಹಳ ಕಷ್ಟಪಟ್ಟರು ಕೂಡ ಅಸಮಾಧಾನ ತಗೋತೀನಿ ರೀ ಸರ್. ನಾನು ಲಾಸ್ಟ್ ಕಮೆಂಟ್ ತಗೋತೀನಿ ಟು ಕನ್ಕ್ಲೂಡ್. ಎಸ್ ಅಶೋಕ್ ಗೌಡ್ರೆ, ಕೊಡಿ, ಪರವಾಗಿಲ್ಲ.